ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋಲಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುತ್ತಿರೋ ಒಂದು ಬೃಹತ್ ರಿಕ್ರೂಟ್ಮೆಂಟ್ ಪ್ರಾಸೆಸ್, ಬೃಹತ್ ಅಧಿಸೂಚನೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಅಧಿಸೂಚನೆಯಲ್ಲಿ ಸುಮಾರು 750 ಪೋಸ್ಟ್, ವೇಕೆಂಟ್ ಪೋಸ್ಟ್ಗಳು ಬರಲಿದೆ. ಯಾವ ಪೋಸ್ಟು ಅಂತ ಹೇಳಿದ್ರೆ ಫಾರೆಸ್ಟ್ ವಾಚರ್, ಅರಣ್ಯ ವೀಕ್ಷಕ, ಸುಮಾರು 700 RPC ರೆಸಿಡ್ಯೂಲ್ ಪೇರೆಂಟ್ ಕೆಡರ್ ಮತ್ತೆ 50 ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ಈ ಒಂದು ಪೋಸ್ಟ್ಗಳು ಬರಲಿದೆ. ಈ ಒಂದು ಪೋಸ್ಟ್ ಅರಣ್ಯ ವೀಕ್ಷಕ ಪೋಸ್ಟ್ ಗ್ರೂಪ್ ಡಿ ಪೋಸ್ಟ್ ಆಗಿರುತ್ತದೆ. ಯಾರೆಲ್ಲ ಒಂದು ಸರ್ಕಾರ ಹುದ್ದೆಯನ್ನು ಪಡಿಬೇಕು, ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅಂತ ನಿಮ್ಮ ಆಕಾಂಕ್ಷೆಗಳಿದೆ, ಅವರೆಲ್ಲರೂ ನಿಮ್ಮ ಪ್ರಿಪರೇಷನ್ ಇವಾಗಲಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಒಂದು ಅಧಿಸೂಚನೆಯಲ್ಲಿ ಈ ಒಂದು ಪೋಸ್ಟ್ಗೆ ಮೇಜರ್ಲಿ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ಫಿಸಿಕಲಿ ಫಿಟ್ ಇದ್ದೀರಿ, ಯಾರೆಲ್ಲ ಎಂಡ್ಯೂರೆನ್ಸ್ ಟೆಸ್ಟ್, ಎಫಿಷಿಯನ್ಸಿ ಟೆಸ್ಟ್ಗಳಲ್ಲಿ ನೀವು ಕ್ಲಿಯರ್ ಮಾಡುವ ಸಾಧ್ಯತೆಗಳಿದ್ದಾವೆ, ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ESI ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಿ, ಅವರು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಈ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ನಿಮ್ಮ ಪ್ರಿಪರೇಷನ್ ಅನ್ನು ಇವಾಗಲಿಂದಾನೇ ಚುರುಕು ಮಾಡ್ಕೊಳ್ಳಿ. ಇದರಲ್ಲಿ ಮೇಜರ್ಲಿ ನಿಮ್ಮ SSLC ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡ್ತಿದ್ದಾರೆ, ಮತ್ತೆ ಸೆಕೆಂಡ್ ನಿಮ್ಮ ಫಿಸಿಕಲ್ ಎಫಿಷಿಯನ್ಸಿ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ, ಈ ಒಂದು ನೋಟಿಫಿಕೇಶನ್ ಓದ್ತಾ ಹೋಗೋಣ. ಸೊ ಇದೊಂದು ಗ್ರೂಪ್ ಡಿ ವೃಂದದ ಪೋಸ್ಟ್ ಆಗಿರ್ತದೆ. ಸುಮಾರು 750 ಪೋಸ್ಟ್ಗಳು, ವೇಕೆಂಟ್ ಪೋಸ್ಟ್ಗಳು ಬರುತ್ತಿದೆ. ಅದರ ಜೊತೆಗೆ ನಿಮಗೆ ಡಿವಿಷನ್ ವೈಸ್ ಎಷ್ಟೊಂದು ವೇಕೆಂಟ್ ಪೋಸ್ಟ್ಗಳಿದಾವೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದೀವಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ಸಿದ್ದಾರೆ, ಅಲ್ಲಿ ಡಿಸ್ಕ್ರಿಪ್ಷನ್ ಹೋಗಿದ್ದೆ, ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲೀನ್ ಆಗಿ ನೋಡಬಹುದು. ಸೊ 750 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಇದು ಡಿವಿಷನ್ ವೈಸ್ ಕೊಟ್ಟಿದ್ದಾರೆ. ಸುಮಾರು 750 ವೇಕೆಂಟ್ ಪೋಸ್ಟ್ಗಳಿದಾವೆ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ, ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಇದು ಒಂದು ಪ್ರೊಸೆಸ್ನ ಏನು ಅರಣ್ಯ ವೀಕ್ಷಕ ಪೋಸ್ಟ್ ಇದೆ, ಇದರ ರಿಕ್ರೂಟ್ಮೆಂಟ್ ಅಥಾರಿಟಿ ಬಂದಿದ್ದೆ ಅರಣ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ತದೆ. KEA KPSC ಯಾವುದೇ ಕಾರಣಕ್ಕೂ ಈ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಕಂಡಕ್ಟ್ ಮಾಡೋದಿಲ್ಲ. ಸೊ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ. ನೀವು KEA KPSC ವೆಬ್ಸೈಟ್ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಇದರ ಡೀಟೇಲ್ಸ್ ಏನು ಸಿಗೋದಿಲ್ಲ. ಯು ಶುಡ್ ಹ್ಯಾವ್ ಟು ಗೋ ಟು ದ ಅರಣ್ಯ ಪೋರ್ಟಲ್. ಇಲ್ಲಿ ಕೊಟ್ಟಿದಾರಲ್ಲ https aranya.gov.in, ಈ ಒಂದು ಪೋರ್ಟಲ್ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಇದರ ಡೀಟೇಲ್ಸ್ ಕಾಣಿಸ್ತದೆ. ಸೊ ನೀವು ಅಪ್ಲಿಕೇಶನ್ ಸಹ ಈ ಒಂದು ವೆಬ್ಸೈಟ್ ಅನ್ನು ಯೂಸ್ ಮಾಡ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕಬೇಕು, ಇದನ್ನು ಮರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್ನ ನಂಬರನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು. ಇದರಲ್ಲಿ ಏನಾದರೂ ತಪ್ಪಾದಲ್ಲಿ ನಿಮ್ಮ ಸದಸ್ಯತ್ವವನ್ನು, ನಿಮ್ಮ ಅಭ್ಯರ್ಥಿಯತನವನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸೊ ಯಾವ್ದೆಲ್ಲ ನೀವು ರಿಸರ್ವೇಶನ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಿ ಆ ಒಂದು ಸರ್ಟಿಫಿಕೇಟ್ಸ್ ಅನ್ನ ರೆಡಿಯಾಗಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಒಂದು ಜಾತಿ ವರ್ಗಕ್ಕೆ ಬಿಲಾಂಗ್ ಆಗಿದ್ದಲ್ಲಿ ಅದೊಂದು ಜಾತಿ ಪ್ರಮಾಣ ಪತ್ರಗಳನ್ನ, ಇವಾಗ SC ನವರು SCA BC ಅಂತ ಡಿವೈಡ್ ಆಗಿದ್ದಾರೆ. ಸೊ ಅದರ ಒಂದು ರಿಲೇಟೆಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಮತ್ತೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಸ್ ಅನ್ನ, ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ಸ್ ಅನ್ನ, ಮತ್ತೆ ಯೋಜನಾ ನಿರಾಶ್ರಿತವರು ನಿಮ್ಮ ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟ್ಸ್ ಅನ್ನ, ಟ್ರಾನ್ಸ್ಜೆಂಡರ್ಸ್ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಟೆಂಟೇಟಿವ್ ಡೇಟ್ಸ್ ಅನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ಹೇಳಿದ್ರೆ, ನೀವು ಅಪ್ಲೈ ಮಾಡೋದಿಕ್ಕೆ 1 ಆಗಸ್ಟ್ 2026 ಅಂದ್ರೆ ನೆಕ್ಸ್ಟ್ ತಿಂಗಳ ಆಗಸ್ಟ್ ತಿಂಗಳ 1ನೇ ತಾರೀಕಿಂದ ನಿಮ್ಮ ಅಪ್ಲಿಕೇಶನ್ ಡೇಟ್ಸ್ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಅಪ್ಲೈ ಫ್ರಮ್ 1st ಆಗಸ್ಟ್. ಅಪ್ಲಿಕೇಶನ್ ಎಂಡ್ ಯಾವಾಗ ಆಗುತ್ತೆ ಅಂದ್ರೆ 31 ಆಗಸ್ಟ್ 2026. ಸುಮಾರು 31 ದಿವಸಗಳ ಕಾಲ ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಕಾಲಾವಧಿ ಕೊಟ್ಟಿದ್ದಾರೆ. ಮತ್ತೆ ಫೀಸ್ ಸ್ಟ್ರಕ್ಚರ್ ಏನ್ ಕೊಟ್ಟಿದ್ದಾರೆ, ತುಂಬಾ ಕಡಿಮೆ ಫೀಸ್ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಪುರುಷ ಅಭ್ಯರ್ಥಿಗಳು ಯಾರೆಲ್ಲ ಜನರಲ್ ಕ್ಯಾಟಗರಿ ಅಥವಾ ಕ್ಯಾಟಗರಿ 2A 2B 3A 3B ಬಿಲಾಂಗ್ ಆಗಿದ್ದೀರಿ, ಅವರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಫೀಸ್ ಇರ್ತದೆ. ಮಹಿಳೆ ಕ್ಯಾಂಡಿಡೇಟ್ಸ್ ಅಥವಾ ಟ್ರಾನ್ಸ್ಜೆಂಡರ್ಸ್ಗೆ 100 ರೂಪಾಯಿ ಫೀಸ್ ಇರ್ತದೆ. ಮತ್ತೆ SC ST ಕ್ಯಾಟಗರಿ 1 ಈ ಒಂದು ವೃಂದದ ಈ ಒಂದು ಜಾತಿಗೆ ಸೇರಿರುವ ಅಭ್ಯರ್ಥಿಗಳಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಫೀಸ್ ಇರ್ತದೆ. ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಥವಾ ಟ್ರಾನ್ಸ್ಜೆಂಡರ್ಸ್ಗೆ 50 ರೂಪಾಯಿ ಫೀಸ್ ಇರ್ತದೆ. ಅರ್ಜಿ ಶುಲ್ಕ ಪಾವತಿ ಹೆಂಗ್ ಮಾಡ್ಬೋದು ಅಂದ್ರೆ, ನೀವು ಆನ್ಲೈನ್ ಆದ್ರೂ ಮಾಡ್ಬೋದು, ಆಫ್ಲೈನ್ ಹೇಗೆ ಮಾಡಬೇಕಂದ್ರೆ, ಈ ಒಂದು ವೆಬ್ಸೈಟ್ ಅಲ್ಲಿ ಬರುವ, ನಿಮ್ಮ ಅರಣ್ಯ ವೆಬ್ಸೈಟ್ ಅಲ್ಲಿ ಬರುವ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಅಥವಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಒಂದು 4 ಬ್ಯಾಂಕ್ಗಳಿಗೆ ಹೋಗಿ ನೀವು ಆಫ್ಲೈನ್ ಮುಖಾಂತರ ಚಲನನ್ನು ತುಂಬಿ ಫೀಸ್ ಪೇ ಮಾಡಬಹುದು. ಓಕೆ. ನೆಕ್ಸ್ಟ್, ನಿಮ್ಮ ಪೇ ಸ್ಕೇಲ್,
ನಿಮ್ಮ ಮಂತ್ಲಿ ಸ್ಯಾಲ್ರಿ ಎಷ್ಟೊಂದು ಇರ್ತದೆ ಇಲ್ಲಿ ನೋಡಿ. ಬೇಸಿಕ್ ಪೇ 27,500ದಿಂದ ಸ್ಟಾರ್ಟ್ ಆಗ್ತದೆ. ಸೊ ಇದರ ಜೊತೆಗೆ ನೀವು ಒಂದು 40-50% ನಿಮ್ಮ ಅದರ್ ಅಲೋವೆನ್ಸಸ್ ಅನ್ನ ನೀವು ಆ್ಯಡ್ ಮಾಡ್ಕೊಂಡ್ರೆ ಸುಮಾರು 40,000-50,000ವರೆಗೆ ನಿಮಗೆ ಇನ್ ಹ್ಯಾಂಡ್ ಕ್ಯಾಶ್ ಬರ್ತದೆ. ಸೊ ದಿಸ್ ಇಸ್ ಎ ವೆರಿ ಗುಡ್ ಪೇ ಸ್ಕೇಲ್. ಸೊ ಯಾರೆಲ್ಲ ಜಸ್ಟ್ SSLC ಮಾಡಿದ್ದೀರಿ ಅವರೆಲ್ಲರೂ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪೋಸ್ಟು, ತುಂಬಾ ಅಂದ್ರೆ ತುಂಬಾ ಒಳ್ಳೆ ವರ್ಕ್ ಸ್ಟೈಲ್ ಇರ್ತದೆ. ಓಕೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿದ್ಯಾರ್ಹತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು? ಜಸ್ಟ್ SSLC ಆಗಿರಬೇಕು. ಯಾವುದೇ ತರಹದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನೀವು SSLC ಮಾಡಿದ್ರೆ ಸಾಕು, ಅಪ್ಲೈ ಮಾಡಿ. ಇದರ ಜೊತೆಗೆ SSLC ಈಕ್ವಿವೆಲೆಂಟ್ ಪೋಸ್ಟ್ಗಳು ಯಾವುದೆಲ್ಲ ಇದೆ, ನೀವು CBSE ಅಲ್ಲಿ ಅಥವಾ ICSE ಅಲ್ಲಿ SSLC ಮಾಡಿದ್ರೆ ಅವರೆಲ್ಲರೂ ಎಲಿಜಿಬಲ್ ಆಗ್ತೀರಿ. ಸೊ ಮತ್ತೆ ಬೇರೆ ರಾಜ್ಯಗಳಲ್ಲಿ SSLC ಮಾಡಿದ್ರೆ ಅವರು ಸಹ ಎಲಿಜಿಬಲ್ ಆಗ್ತೀರಿ. ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಇಲ್ಲಿಂದ ನೀವು ಉನ್ನತ ಮಟ್ಟದ ಶಿಕ್ಷಣ ಮಾಡಿದ್ರೆ ಅವರು ಎಲಿಜಿಬಲ್ ಆಗ್ತೀರಿ. ಸೊ ಈ ಒಂದು ಪ್ಯಾರಲಲ್ ಕ್ವಾಲಿಫಿಕೇಶನ್ಗಳನ್ನ ನೀವು ನೋಡ್ಕೊಂಡು ಹೋಗಬೇಕು. ಯಾರೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಮಾಡಿದ್ರೆ ಅವರೆಲ್ಲರೂ ಎಲಿಜಿಬಲ್ ಆಗ್ತೀರಿ. ಮೇಜರ್ಲಿ SSLC. ಮತ್ತೆ ಏಜ್ ಲಿಮಿಟ್ ಎಷ್ಟಿದೆ? ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. 18 ವರ್ಷಕ್ಕನ್ನ ಮೇಲ್ಪಟ್ಟವರು ಮಾತ್ರ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಲ್ ಕ್ಯಾಂಡಿಡೇಟ್ಗೆ 30+5 ಅಂದ್ರೆ 35 ವರ್ಷ. ಮತ್ತೆ 2A 2B 3A 3B ಈ ಒಂದು ಅಭ್ಯರ್ಥಿಗಳಿಗೆ ನಿಮಗೆ 37 ವರ್ಷಗಳ ಕಾಲ. ಇಲ್ಲಿ ನೋಡಿ 32 ವರ್ಷಗಳು ಇದಾವೆ. ಬಟ್ ಒನ್ ಟೈಮ್ ಏನು ಗೌರ್ಮೆಂಟ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಇದೆ, ಪ್ಲಸ್ ಒನ್ ಟೈಮ್ ಮೆಜರ್ಮೆಂಟ್ ಪ್ರಕಾರ 5 ವರ್ಷಗಳು ಸಡಿಲಿಕೆ ಮಾಡಬೇಕು ಅಂತ, ಅದನ್ನು ಸೇರಿಸಿದ್ರೆ 37 ವರ್ಷಗಳಾಗ್ತದೆ. ಮತ್ತೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 38 ವರ್ಷಗಳು ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರಬೇಕು. ಓಕೆ, ನೆಕ್ಸ್ಟ್ ನೇಮಕಾತಿ ಆಯ್ಕೆ ವಿಧಾನ. ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಯಾರೆಲ್ಲ ಅಪ್ಲೈ ಮಾಡಿದಿರಿ ನಿಮ್ಮ SSLC ಅಂಕಗಳ ಮೇಲೆ, ಸೊ SSLC ಅಲ್ಲಿ ನೀವು ಗಳಿಸಿರುವ ಮಾರ್ಕ್ಸ್ಗಳ ಮೇಲೆ ನಿಮಗೆ 1:20 ಲೀಸ್ಟನ್ನು, ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಸೊ ಯಾರು ಹೈ ಮಾರ್ಕ್ಸ್ ತಗೊಂಡಿರ್ತಾರೆ ಅಪ್ಲೈ ಮಾಡಿರೋ ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ವೈಸ್ ನೋಡಿಬಿಟ್ಟು 1:20 ಲೀಸ್ಟನ್ನು ರಿಲೀಸ್ ಮಾಡ್ತಾರೆ. ಸೊ ಯಾವುದೇ ತರಹದ ಕಾಂಪಿಟೇಟಿವ್ ಎಕ್ಸಾಮ್ ಇರೋದಿಲ್ಲ. ನಿಮಗೆ ಮಾರ್ಕ್ಸ್ SSLC ಅಲ್ಲಿ ಕಡಿಮೆ ಬಂದಿದ್ರು ಅಪ್ಲೈ ಮಾಡಿ. ಯಾಕೆಂದ್ರೆ 1:20 ಇರುವುದರಿಂದ ಒಂದು ಸೀಟಿಗೆ 20 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವುದರಿಂದ, ಮತ್ತೆ ನಿಮಗೆ ಸುಮಾರು 750 ಪೋಸ್ಟ್ಗಳು ವೇಕೆಂಟ್ ಇರೋದ್ರಿಂದ ಎಲ್ಲರೂ ಎಲಿಜಿಬಲ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಸೊ ಡೋಂಟ್ ಫರ್ಗೆಟ್ ಟು ಅಪ್ಲೈ. ಮತ್ತೆ ನಿಮಗೆ ಸೆಕೆಂಡ್ ಸ್ಟೇಜ್ ಏನ್ ಬರ್ತದೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, PST ಅಂತ ಹೇಳ್ತೀವಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬರ್ತದೆ. ಸೊ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನು ಅಂತ ನೋಡೋಣ. ಮತ್ತೆ ಥರ್ಡ್ ಲೆವೆಲ್ ಅಲ್ಲಿ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, PET ಅಂತ ಹೇಳ್ತಾರೆ. ಈ ಒಂದು ಟೆಸ್ಟ್ ಬಗ್ಗೆನೂ ಇದೇ ಒಂದು ವಿಡಿಯೋಲಿ ನೋಡ್ತಾ ಹೋಗೋಣ. ಮತ್ತೆ ಫೋರ್ತ್ ಪ್ಲೇಸ್ ಅಲ್ಲಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬರ್ತದೆ. ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಇದು PET. ಓಕೆ, ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಟು ನೋ ವಾಟ್ ಈಸ್ ಯುವರ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಫಿಸಿಕಲ್ ಸ್ಟ್ಯಾಂಡರ್ಡ್ ಏನೆಲ್ಲ ಇದೆ, ನೀವು ಫಸ್ಟ್ SLC ಮಾಡಿದ್ರೆ ಸಾಕು, ಎಲಿಜಿಬಲ್ ಆಗ್ತೀರಿ. ಅದಾದ ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಪುರುಷ ಅಭ್ಯರ್ಥಿಗಳು, ಮೇಲ್ ಕ್ಯಾಂಡಿಡೇಟ್ಸ್ ಇದ್ದೀರಿ, ಮಿನಿಮಮ್ ನಿಮ್ಮ ಎತ್ತರ ಅಂದ್ರೆ ಹೈಟ್ 163 ಸೆಂಟಿಮೀಟರ್ ಇರಬೇಕು. ಓಕೆ, ಮತ್ತೆ ಇದು ಎದೆ ಸುತ್ತಳತೆ ಇದೆಲ್ಲ ಯೂಶಲಿ ಎಲ್ರಿಗೂ ಬರಲೇ ಬರ್ತದೆ. ಮತ್ತೆ ಇದು ಬುಡಕಟ್ಟು ಜನಾಂಗದವರಿಗೆ 152 ಸೆಂಟಿಮೀಟರ್ ಇರಬೇಕು. ಮತ್ತೆ ಮಹಿಳಾ ಅಭ್ಯರ್ಥಿಗಳು, ವುಮೆನ್ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಮಿನಿಮಮ್ ಹೈಟು 150 ಸೆಂಟಿಮೀಟರ್ ಇರಬೇಕು. ಮತ್ತೆ ಇದು ಬುಡಕಟ್ಟು ಜನಾಂಗದವರಿಗೆ 145 ಸೆಂಟಿಮೀಟರ್ ಇರಬೇಕು. ದಿಸ್ ಇಸ್ ದ ನಿಮಗೆ ಬೇಕಾಗಿರುವ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಇಷ್ಟೇ, ಮ್ಯಾಕ್ಸಿಮಮ್ ಎಲ್ರಿಗೂ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ತದೆ. ಸೊ ಟ್ರೈ ಟು ಅಪ್ಲೈ. ಇದಾದ ಮೇಲೆ ನಿಮಗೆ ಈ ಒಂದು ಏನೆಲ್ಲ ಡಿಫೆಕ್ಟ್ಸ್ ಇದ್ರೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ, ಈ ಒಂದು ಡಿಫೆಕ್ಟ್ಸ್ ಇದ್ದರೆ ಅವರು ಇನ್ಎಲಿಜಿಬಲ್ ಆಗ್ತೀರಿ. ಏನು ಅಂತ ಹೇಳಿದ್ರೆ ನಾಕ್ ನೀಸ್, ಮತ್ತೆ ಬೋ ಲೆಗ್ಸ್, ಯಾರ ಕಾಲುಗಳು ಬಗ್ಗಿರ್ತಾವಲ್ಲ, ಸ್ವಲ್ಪ ಬಾಗಿದ ಕಾಲುಗಳು ಇರ್ತಾವಲ್ಲ, ಅವರೆಲ್ಲರೂ ಇನ್ಎಲಿಜಿಬಲ್ ಇರ್ತೀವಿ. ಮತ್ತೆ ಫ್ಲಾಟ್ ಫೀಟ್ನವರು, ಇದಕ್ಕೆಲ್ಲ ಏನಕ್ಕೆ ನಿಮಗೆ ಇನ್ಎಲಿಜಿಬಿಲಿಟಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಫಾರೆಸ್ಟ್ ಅಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಫಿಸಿಕಲ್ ಚಾಲೆಂಜಸ್ ತುಂಬಾ ಜಾಸ್ತಿ ಬರ್ತದೆ. ಸೊ ಆದ್ದರಿಂದ ನೀವು ಇದನ್ನೆಲ್ಲ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಕಲಿ ತುಂಬಾ ಫಿಟ್ ಇರಬೇಕು, ಆದ ಕಾರಣ. ಮತ್ತೆ ವರ್ಕ್ ಐ ಸ್ವೈನ್ಸ್ ಇರ್ತಾರಲ್ಲ, ಅವರೆಲ್ಲರೂ ಇನ್ಎಲಿಜಿಬಲ್ ಆಗ್ತೀರಿ. ಮತ್ತೆ ಮಾತನಾಡೋದಕ್ಕೆ ಅಥವಾ ಕೇಳೋದಕ್ಕೆ ಯಾರಿಗ ಆಗುತ್ತಿರೋದಿಲ್ಲ, ಅವರೆಲ್ಲರೂ ಇನ್ಎಲಿಜಿಬಲ್ ಆಗ್ತೀರಿ. ಮತ್ತೆ ವಿಷನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕರೆಕ್ಟ್ ಆಗಿರಬೇಕು. ಇದನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ, ಯೂಶಲಿ ವಿಷನ್ ಹಿಯರಿಂಗ್ ಎಲ್ರಿಗೂ ನಾರ್ಮಲ್ ಕ್ಯಾಂಡಿಡೇಟ್ಸ್, ಜನರಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಎಲ್ರಿಗೂ ಕರೆಕ್ಟ್ ಆಗಿರ್ತದೆ.
ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೆಕೆಂಡ್ ಇಂಪಾರ್ಟೆಂಟ್ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಯಿತು. ಇವಾಗ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಪುರುಷ ಅಭ್ಯರ್ಥಿಗಳು 1600 ಮೀಟರ್ಸ್ ಎಷ್ಟೊಂದು ಸಮಯದಲ್ಲಿ ಓಡಬೇಕಂದ್ರೆ 7 ನಿಮಿಷಗಳಲ್ಲಿ ಓಡಬೇಕು, ಮರ್ತೋಗಕ್ಕೆ ಹೋಗಬೇಡಿ. ಮತ್ತೆ ಮಹಿಳಾ ಅಭ್ಯರ್ಥಿಗಳು, ಸೊ ವುಮೆನ್ ಕ್ಯಾಂಡಿಡೇಟ್ಸ್ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ಗಳನ್ನ 6 ನಿಮಿಷದಲ್ಲಿ ಓಡಬೇಕು. ಓಕೆ, ಸೊ ಯಾರಿಗೆಲ್ಲ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗ್ತೀರಿ, ಸೊ ಮಿನಿಮಮ್ ಹೈಟ್ 165 ಹುಡುಗರಿಗೆ, ಮತ್ತೆ ಮಹಿಳೆಯರಿಗೆ ನಿಮಗೆ ಹೈಟು ಮಿನಿಮಮ್ 150 ಸೆಂಟಿಮೀಟರ್ಗಳಿದೆ ರೀ, ಅವರೆಲ್ಲರೂ ಅಪ್ಲೈ ಮಾಡಿ. ಮತ್ತೆ ಸೆಕೆಂಡ್ ಸ್ಟೇಜ್ ಏನಿದೆ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಇದಕ್ಕೆಲ್ಲ ನಿಮ್ಗೆ ತೊಂದರೆ ಆಗ್ತಿದ್ರೆ ನಾವು ಒಂದು ಫಿಸಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಜಾಯ್ನ್ ಆಗಬಹುದು. ಅದರಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಫೀಸ್ ಇರ್ತದೆ. ಸೊ ಬೆಂಗಳೂರಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ನಮ್ಮ ಆಫೀಸ್ ನಂಬರ್ ಏನು 96116211ಗೆ ಕಾಲ್ ಮಾಡಿ, 9611621195 ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ಸ್ನ ತಗೋಬಹುದು. ಆದಷ್ಟು ಬೇಗ ನಾವು ಈ ಒಂದು ನಮ್ಮ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಕ್ಯಾಂಡಿಡೇಟ್ಸು ಅವರೆಲ್ಲರೂ ಜಾಯ್ನ್ ಆಗಬಹುದು. ಅದರ ಜೊತೆಗೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಸಹ ಇರ್ತದೆ. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಬೇರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಬೇರೆ, ಇದನ್ನು ನೀವು ಕ್ಲಿಯರ್ ಮಾಡಬೇಕಾಗಿರ್ತದೆ. ಸೊ ಟೋಟಲಿ ಕಂಪ್ಲೀಟ್ ಆಗಿ ಫಿಸಿಕಲ್ ರಿಲೇಟೆಡ್ ಆಕ್ಟಿವಿಟೀಸೇ ಇರ್ತದೆ ಈ ಒಂದು ಪೋಸ್ಟ್ ರಿಲೇಟೆಡ್. ಸೊ ಹುಡುಗರಿಗೆ, ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ ಅಂದ್ರೆ 100 ಮೀಟರ್ಸ್ ಓಟ ರನ್ನಿಂಗ್ ಅಲ್ಲಿ 15 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಬಟ್ ಹುಡುಗಿಯರು 18.5 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಒಂದು ತುಂಬಾ ಅಂದ್ರೆ ತುಂಬಾ ಟಫ್ ಟಾಸ್ಕ್ ಆಗಿರ್ತದೆ. ಮತ್ತೆ ಎತ್ತರ ಜಿಗಿತ ಹೈ ಜಂಪ್ ಹುಡುಗರು 1.2 ಮೀಟರ್ಸ್ ಮಾಡಬೇಕು, ಹುಡುಗಿಯರು 0.90 ಮೀಟರ್ಸ್ ಮಾಡಬೇಕು. ಉದ್ದ ಜಿಗಿತ ಲಾಂಗ್ ಜಂಪ್ 3.8 ಮೀಟರ್ಸ್ ಹುಡುಗರಿಗಿರುತ್ತದೆ, ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ 2.5 ಮೀಟರ್ಸ್ ಇರ್ತದೆ. ಮತ್ತೆ ಶಾರ್ಟ್ ಪುಟ್ 16 LB ಇರುವ ಅಷ್ಟೊಂದು ಶಾರ್ಟ್ ಪುಟ್ ಅನ್ನ ಹುಡುಗರು 5.6 ಮೀಟರ್ಸ್ ಅಷ್ಟೊಂದು ದೂರ ಎಸಿಬೇಕು. ಮತ್ತೆ ಮಹಿಳೆಯರು 8 LB ಇರುವ ಶಾರ್ಟ್ ಪುಟ್ ಅನ್ನ 3.76 ಮೀಟರ್ ಅಷ್ಟೊಂದು ಉದ್ದ ಎಸೆಯಬೇಕು. ಅದರ ಜೊತೆಗೆ ಮತ್ತೆ 800 ಮೀಟರ್ಸ್ ರನ್ನಿಂಗ್ ಇರುತ್ತದೆ. ಇದನ್ನ ಹುಡುಗರು 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಮತ್ತೆ 200 ಮೀಟರ್ಸ್ ಓಟನ ಇದು ಮಹಿಳೆಯರಿಗೆ ಕೊಟ್ಟಿರ್ತಾರೆ, ಇವರು 40 ಸೆಕೆಂಡ್ಗಳಿಗೆ ಅಲ್ಲಿ ಈ ಒಂದು ಓಟವನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟೊಂದು ಟೆಸ್ಟ್ಗಳನ್ನು ನಾವು ಕ್ಲಿಯರ್ ಮಾಡಬೇಕಾ ಸರ್ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿರೋ 5 ಟೆಸ್ಟ್ಗಳಲ್ಲಿ ಮಿನಿಮಮ್ 3 ಟೆಸ್ಟ್ಗಳು ನೀವು ಕ್ಲಿಯರ್ ಮಾಡಿದ್ರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರಿ. ಸೊ ಇಷ್ಟೇ ನಿಮಗೆ ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ. ಮತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಮೇಲ್ ಟ್ರಾನ್ಸ್ಜೆಂಡರ್ಸ್ ಮೇಲ್ ರಿಲೇಟೆಡ್ ಏನು ಸ್ಟ್ಯಾಂಡರ್ಡ್ಸ್ ಇದಾವೆ ಅದನ್ನ ಮೀಟ್ ಮಾಡಬೇಕು. ಮತ್ತೆ ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ ಫೀಮೇಲ್ ರಿಲೇಟೆಡ್ ಆಕ್ಟಿವಿಟೀಸ್ ಏನಿದಾವೆ ಅಲ್ಲ ಮತ್ತೆ ಸ್ಟ್ಯಾಂಡರ್ಡ್ಸ್ ಇದಾವಲ್ಲ ಅದನ್ನ ಮೀಟ್ ಮಾಡಬೇಕು. ಓಕೆ, ಮತ್ತೆ ನೀವು ಯಾವಾಗ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೀವು ಅಟೆಂಡ್ ಮಾಡ್ತೀರಿ, ನೀವು ಆಲ್ರೆಡಿ 1:20 ಕ್ಯಾಂಡಿಡೇಟ್ಸ್ಗೆ ಇದಕ್ಕೆ ಕಾಲ್ಫಾರ್ಮ್ ಮಾಡೋದು. ಸೊ ಈ ಒಂದು ಕ್ಯಾಂಡಿಡೇಟ್ಸ್ ನಿಮ್ಮ 1:20 ನೀವು ಸೆಲೆಕ್ಟ್ ಆದಾಗ ನಿಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಲೆಟರ್ ಕಳಿಸ್ತಾರೆ. ಆ ಒಂದು ಲೆಟರ್ನ ಕರೆಪತ್ರ ಅಂತ ಕರಿತೀವಿ. ಇದರ ಜೊತೆಗೆ ಯಾವ್ದಾದರೂ ಒಂದು ಗುರುತಿನ ಚೀಟಿ, ಇಲ್ಲಿರುವ ಯಾವ್ದಾದರೂ ಒಂದು ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಆಗಿರ್ಬೋದು, ಇದನ್ನ ನೀವು ತಗೊಂಡು ಹೋಗಬೇಕು. ಓಕೆ, ಇದನ್ನು ಮರೆಯಕ್ಕೆ ಹೋಗಬಾರ್ದು. ಇದರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಆ ಒಂದು ಅಪ್ಲಿಕೇಶನ್ ಅರ್ಜಿನೂ ನೀವು ತಗೊಂಡು ಹೋಗಬೇಕು. ಮತ್ತೆ ನಿಮ್ಮ ID ಒಂದು ಜೆರಾಕ್ಸ್ ತಗೊಂಡು ಅದರ ಮೇಲೆ ನಿಮ್ಮ ಸಿಗ್ನೇಚರ್ ಸ್ವಯಂ ದೃಢೀಕೃತ ಸಿಗ್ನೇಚರ್ ಮಾಡಿ ನೀವು ಅವರಿಗೆ ಕೊಡಬೇಕಾಗಿರ್ತದೆ. ಓಕೆ, ಇಲ್ಲಿ ನೋಡಿ ಹಾಲ್ ಟಿಕೆಟ್ ಅಂದ್ರೆ ನಿಮಗೆ ಏನು ಲೆಟರ್ ಬಂದಿರ್ತದೆ ಅದನ್ನ ತಪ್ಪಿದ್ದಲ್ಲಿ ನಿಮಗೆ ಯಾವುದೇ ಒಂದು ಟೆಸ್ಟ್ಗಳು ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಅದಕ್ಕೆ ಮರೆಯಕ್ಕೆ ಹೋಗಬಾರ್ದು ನೀವು. ಮತ್ತೆ ನೀವು ಈ ಒಂದು ಟೆಸ್ಟ್ಗಳನ್ನ ಅಂದ್ರೆ ದೈಹಿಕ ತಾಳ್ವಿಕ ಅಂದ್ರೆ ಎಂಡ್ಯೂರೆನ್ಸ್ ಟೆಸ್ಟ್ ಹಾಗೂ ಎಫಿಷಿಯನ್ಸಿ ಟೆಸ್ಟ್ ಅಟೆಂಡ್ ಆಗೋದ್ರಕನ್ನ ಮೊದಲನೇದಾಗಿ ನೀವು ಫಿಸಿಕಲ್ ಆಗಿ ಫಿಟ್ ಇದಿರೋ ಇಲ್ವೋ, ಮತ್ತೆ ಅದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ನೀವು ಒಂದು ಚೆನ್ನಾಗಿ ಫಿಸಿಕಲ್ ಆಗಿ ಫಿಟ್ ಆಗಿ ಈ ಒಂದು ಟೆಸ್ಟ್ಗಳಿಗೆ ಅಟೆಂಡ್ ಆಗಿ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲೀನ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಸಾಮರ್ಥ್ಯದ ಪರೀಕ್ಷೆಗಳಿಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಾಗಿರಬೇಕು. ಮತ್ತೆ ಈ ಪರೀಕ್ಷೆಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಾಹುತ, ಸೊ ಈ ಒಂದು ಟೆಸ್ಟ್ಗಳ ಟೈಮಲ್ಲಿ ಯಾವುದಾದ್ರೂ ಒಂದು ನಿಮಗೆ ಪ್ರಾಬ್ಲಮ್ ಆಯಿತು ಅಥವಾ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ವಹಿಸುವುದಿಲ್ಲ. ದಿಸ್ ಈಸ್ ಯುವರ್ ಪರ್ಸನಲ್ ಇಶ್ಯೂ ಆಗಿರುತ್ತದೆ. ಮತ್ತೆ ಅಭ್ಯರ್ಥಿಗಳು ತಮ್ಮ ಸ್ವತಃ ಹಿತದೃಷ್ಟಿಯಿಂದ ದೇಹದ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಮತ್ತೆ ಯಾವುದೇ ರೀತಿಯಿಂದಲೂ ನೀವು ಸದೃಢವಾಗಿ ಇದಿರೋ ಇಲ್ಲೋ ಅದರ ಮುನ್ನ ಖಚಿತಪಡಿಸಿಕೊಂಡು ನೀವು ಒಂದು ಫಿಸಿಕಲ್ ಟೆಸ್ಟ್ಗಳನ್ನ ಅಟೆಂಡ್ ಆಗಬೇಕು.
ಓಕೆ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಎಲ್ಲ ವಿಧದಿಂದಲೂ ಅರ್ಹನೆಂದು ಮುಂಚಿತವಾಗಿಯೇ ತಿಳಿದುಕೊಂಡು ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಮುಂಚೆಯಿಂದಲೇ ದೈಹಿಕ ತಾಳ್ವಿಕೆ ಅಂದ್ರೆ ನಿಮ್ಮ ಎಫಿಷಿಯನ್ಸಿ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ರಿಲೇಟೆಡ್ ಸಾಮರ್ಥ್ಯತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ತಾಲೀಮು ಅಂದ್ರೆ ಯು ಶುಡ್ ಹ್ಯಾವ್ ಟು ಪ್ರಾಕ್ಟೀಸ್. ಇದರ ರಿಲೇಟೆಡ್ ನೀವು ಎಕ್ಸಸೈಸಸ್ಸು ಮತ್ತೆ ಆಕ್ಟಿವಿಟೀಸು ಫಿಸಿಕಲ್ ಎಕ್ಸಸೈಸಸ್ನೆಲ್ಲ ನೀವು ಮಾಡಿ ಫಿಟ್ ಆಗಿ ಇರಬೇಕು ಅಂತ ಇದರ ಬಗ್ಗೆ ಕ್ಲೀನಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಪೋಸ್ಟ್. ಓಕೆ, ಜಾಸ್ತಿ ನೀವು ಮೆರಿಟ್ ಲಿಸ್ಟ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ 1:20 ಫಸ್ಟು SSLC ಮಾರ್ಕ್ಸ್ನ ಮೇಲೆ 1:20 ಲೀಸ್ಟ್ ರೆಡಿ ಮಾಡ್ತಾರೆ. ಅದಾದ ಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ಕೊಟ್ಟಿದಾರಲ್ಲ, ಮತ್ತೆ ಅದಾದ ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಇದನ್ನೆಲ್ಲ ಕ್ಲಿಯರ್ ಆದ ಮೇಲೆ ಯಾರು ಹೆಚ್ಚಿನ ಅಂಕಗಳು ನಿಮ್ಮ SSLCಯಲ್ಲಿ ತಗೊಂಡಿರ್ತೀರಿ ಅವರಿಗೆ ಈ ಒಂದು ಪೋಸ್ಟನ್ನು ಕೊಡ್ತಾರೆ. ಓಕೆ ಓಕೆ ಗೈಸ್, ಓಕೆ, ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಇದೆ. ಇನ್ನ ನಿಮ್ಮ ಡೀಟೇಲ್ ಆಗಿ ನಿಮಗೆ ಈ ಒಂದು ಪೋಸ್ಟ್ನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಸೊ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಇದೇ ತರಹದ ನಿಮಗೆ ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್ಸ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಕ್ಸಾಮಿನೇಷನ್ಸ್, ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಆಗಿರ್ಬೋದು, ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು, ಇದಕ್ಕೆಲ್ಲ ನಿಮಗೆ ಅತಿ ಶೀಘ್ರದಲ್ಲಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದಲ್ಲಿ ನಾವು ನಿಮ್ಮ ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೀವು ಮತ್ತೆ ಲಾಸ್ಟಿಗೆ ಯಾರೆಲ್ಲ ನಮ್ಮ ಒಂದು ಫಿಸಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂತಿದ್ರಿ ಅವರೆಲ್ಲರೂ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಯು ಕ್ಯಾನ್ ಜಾಯಿನ್ ದಿಸ್ ನಮ್ಮ ಫಿಸಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಫಾರೆಸ್ಟ್ ವಾಚರ್. ಥ್ಯಾಂಕ್ ಯು, ಧನ್ಯವಾದಗಳು.